ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದಲ್ಲಿ ಚಾಮುಂಡೇಶ್ವರಿ ವಿದ್ಯುತ್ ನಿಗಮದ ವತಿಯಿಂದ ಸಾರ್ವಜನಿಕ ಕುಂದುಕೊರತೆ ಸಭೆ. ಕೊಳ್ಳೇಗಾಲ ಪಟ್ಟಣದ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ನೂತನ ಕಚೇರಿಯಲ್ಲಿ ಸಾರ್ವಜನಿಕ ಕುಂದುಕೊರತೆ ಸಭೆಯನ್ನ ನಡೆಸಲಾಯಿತು. ಜೆಸ್ಕಾಂ ಚಾಮರಾಜನಗರ ಜಿಲ್ಲಾ ವಿಭಾಗ ಅಧೀಕ್ಷಕ ಇಂಜಿನಿಯರ್ ಸೋಮಶೇಖರ ಹಾಗೂ ಕೊಳ್ಳೇಗಾಲ ಘಟಕದ ಸಹಾಯಕ ಇಂಜಿನಿಯರ್ ರಾಜು, ಪ್ರಭಾರ ಸಹಾಯಕ ಇಂಜಿನಿಯರ್ ಲಿಂಗರಾಜು ಅವರು ಪಾಲ್ಗೊಂಡಿದ್ದು, ತಾಲೂಕಿನ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಸಾರ್ವಜನಿಕರು ತಮ್ಮ ಗ್ರಾಮಗಳಲ್ಲಿರುವ ವಿದ್ಯುತ್ ಸಮಸ್ಯೆಗಳ ಬಗ್ಗೆ ಹಾಗೂ ಗ್ರಾಮದ ರಸ್ತೆಗಳಲ್ಲಿ ಅವೈಜ್ಞಾನಿಕವಾಗಿ ಅಳವಡಿಸಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸುವಂತೆ ಹಾಗೂ ಅಧಿಕ ದರದ ವಿದ್ಯುತ್ ಬಿಲ್ಗಳ ಬಗ್ಗೆ ಗಮನ ಹರಿಸುವಂತೆ, ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಕೃಷಿಯನ್ನ ಅವಲಂಬಿಸಿರುವ ರೈತರು ವಿದ್ಯುತ್ ವ್ಯತ್ಯಯದಿಂದ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಆದಷ್ಟು ಕೃಷಿ ಅನುಕೂಲವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಿಕೊಡುವಂತೆ ಕೋರಿ ಸಮಸ್ಯೆಗಳನ್ನು ಅಧಿಕಾರಿಗಳ ಮುಂದಿಟ್ಟರು. ತಾಲೂಕಿನ ಸುತ್ತೇಗಾಲ ಗ್ರಾಮದ ಶಶಿಕುಮಾರ್ ಅವರ 286 ಸರ್ವೆ ನಂಬರ್ ಜಮೀನಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೆ ಮಾಡಲು ಜೆಇ ಮಹೇಶ್ ಅವರಿಗೆ ನಿರಾಕರಿಸಿರುವ ಹಾಗೂ ಟ್ರಾನ್ಸ್ಫಾರ್ಮರ್ ಅಳವಡಿಸಿಕೊಡಲು ಕೇಳಿದರೆ ಬೇಜವಾಬ್ದಾರಿಯಾಗಿ ಉಡಾಫೆ ಮಾತನಾಡಿರುವ ರೈತ ಶಶಿಕುಮಾರ್ ಅವರ ಸಭೆಯಲ್ಲಿ ಹಿರಿಯ ಅಧಿಕಾರಿಗಳ ಮುಂದೆ ಪ್ರಸ್ತಾಪಿಸಿದರು. ಹಾಗೂ ಜಾಗೇರಿ ಅರಣ್ಯ ವ್ಯಾಪ್ತಿಯ ಸರ್ವೆ ನಂಬರ್ 174 ಜಮೀನಿಗೆ ಅಕ್ರಮ ವಿದ್ಯುತ್ ಪೂರೈಕೆ ಬಗ್ಗೆ ಶಶಿಕುಮಾರ್ ಅವರು ಮಾಹಿತಿಯನ್ನ ಕೇಳಿ ಮನವಿಯನ್ನ ಸಲ್ಲಿಸಿದ್ರು. ಸಂಬಂಧಪಟ್ಟ ಅಧಿಕಾರಿ ಮಾಹಿತಿ ನೀಡದೆ ಉಡಾಫೆ ಮಾತನಾಡುವ ಬಗ್ಗೆ ಸಭೆಯಲ್ಲಿ ತಿಳಿಸಿದ್ರು. ನಂತರ ಚಾಮರಾಜನಗರ ಜಿಲ್ಲೆ ಅಧೀಕ್ಷಕ ಸೋಮಶೇಖರ ಅವರು ಮಾತನಾಡಿ, ಸಾರ್ವಜನಿಕ ಕುಂದುಕೊರತೆ ಸರ್ವೆಯಲ್ಲಿ 21ಕ್ಕೂ ಹೆಚ್ಚು ಸಮಸ್ಯೆಗಳ ದೂರುಗಳು ಬಂದಿದೆ. ಅದರಲ್ಲಿ ಬಹಳ ಮುಖ್ಯವಾಗಿ ವಿದ್ಯುತ್ ಬಿಲ್ ದರ ಹೆಚ್ಚು ಬರುತ್ತಿರುವ ಬಗ್ಗೆ ದೂರು ಬಂದಿದೆ. ಆದ್ದರಿಂದ ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ತಾಂತ್ರಿಕ ಲೋಪದಿಂದ ಈ ಸಮಸ್ಯೆ ಉಂಟಾಗುತ್ತಿರಬಹುದು. ಆದ್ದರಿಂದ ಈ ಸಮಸ್ಯೆ ಬಗ್ಗೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಲಾಗಿದೆ. ಹಾಗೂ ಜಾಗೇರಿ ಗ್ರಾಮದ ಅರಣ್ಯ ಸಮೀಪದ ಜಮೀನಿನಲ್ಲಿ ಗೃಹ ಬಳಕೆಗೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ. ಅರಣ್ಯ ಸಮೀಪದ 174 ಜಮೀನು ಕೋರ್ಟಿನಲ್ಲಿ ಇರುವುದರಿಂದ ಮೂಲಭೂತ ಸೌಕರ್ಯ ಒದಗಿಸುವ ಹಿನ್ನೆಲೆ ವಿದ್ಯುತ್ ಪೂರೈಕೆ ಮಾಡಲಾಗಿದೆ ಮತ್ತು ಉಳಿದಂತೆ ಗ್ರಾಮೀಣ ಭಾಗದ ರಸ್ತೆಗಳಲ್ಲಿರುವ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಲು ಕೋರಲಾಗಿದೆ. ಇದರ ಬಗ್ಗೆ ಕ್ರಮ ವಹಿಸುವಂತೆ ಸೂಚಿಸಲಾಗಿದೆ ಮತ್ತು ರೈತರಿಗೆ ಕೃಷಿ ಚಟುವಟಿಕೆಗಳಿಗೆ ವಿದ್ಯುತ್ ಸಮಸ್ಯೆ ಹೆಚ್ಚಿರುವುದರಿಂದ ಕೃಷಿಗೆ ಅಗತ್ಯವಾದ ವಿದ್ಯುತ್ ಪೂರೈಕೆ ಮಾಡಲು ಅಗತ್ಯ ಕ್ರಮ ವಹಿಸಲಾಗುವುದು ಎಂದರು. ಏನೇನು ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ದೂರನ್ನ ಬಂದಿವೆಯೋ ಅವುಗಳನ್ನು ಆದಷ್ಟು ಬೇಗ ಬಗೆಹರಿಸಿಕೊಡಲಾಗುವುದು ಎಂದರು. ಹೇಳಿದ್ರೆ ಕಂಪ್ಯೂಟರ್ ಬರ್ತದೆ ಇದರಲ್ಲಿ ಯಾವ ಕೆಲಸ ಇದು. ಆಮೇಲೆ ಮತ್ತೆ 3 ತಿಂಗಳೇ ಇದೆರಡು ಮಾಡಿದೆ, ಹೊಸ್ದಾಗಿ ಹಾಕಿದೆ, ಹೊಸ್ದಾಗಿ ಮಾಡ್ತೀವಿ ಗೃಹ ಜ್ಯೋತಿ ಬಿಟ್ಟು ಅದಕ್ಕೆ 3 ಸಾವಿರ ಹಾಕಿ ಕಳಿಸಿದ್ದಾರೆ ಬಿಲ್ನ. ಅದರ ಹೊಸ್ದಾಗಿ ಏನೋ ಸರ್ಕಾರ ಕೊಟ್ಟೋದ್ರಿಂದ ಈಗ ತಗೊಳ್ಳೋದೇ ತಪ್ಪ. ಆಮೇಲೆ ಹಳೆ ಕಾಲ ತೋರಿಸ್ತಿದ್ದಾರೆ, ಹಾಕಿರೋದೇ ಈ ತಿಂಗಳು ಹಳೆ ಕಾಲ ಸಂಪತ್ತು ಏನ್ ಸ್ವಾಮಿ ವಿಚಿತ್ರ ಇವೆಲ್ಲ. ಪ್ರತಿಯೊಂದು ರೈತರಿಗೂ ಕೊಡ್ತಾರೆ ನಮ್ದೇನೆ ಅದು ಬಂದ್ಮೇಲೆ ಕಟ್ಟಬೇಕು, ಕಟ್ಟೆಯವರು ಇದ್ರಿ ಅದೇ ನೀವೇ ಅದೇ ಸರಿ ಸ್ವಾಮಿ ನಿಮ್ ಸಿಸ್ಟಮ್ ನೋಡೇ ಒಂದು ಇಲ್ಲ ಕೇಳೋದು ಸಿಸ್ಟಮ್ಗೂ ಅದೇ ಅದೇ ಇದ್ರ ಕಟ್ಟಲೇಬೇಕಾದ್ರೆ ಉತ್ತರ ಇಲ್ಲೇ ಹೇಳ್ತಾ ಇದ್ದೀನಲ್ಲ ಸ್ವಾಮಿ, ನೀವ್ ಹೇಳೋ ಉತ್ತರ ಇಲ್ಲೇ ಹೇಳ್ತೀನಿ. ಆ ಸಿಸ್ಟಮ್ ನೋಡೇ ಕೊಟ್ಟಿದ್ದೀರಾ, ಅಲ್ಲೂ ನಿಮ್ಗೆ ಅದೇ ತೋರಿಸುತ್ತೆ. ಆ ಏನಿದ್ದೀರ ಕಟ್ಟಲೇಬೇಕು ಅಂತೀರಾ. ನಿಮ್ ವಿಚಾರ ಬಂದಾಗ ಮಾತಾಡಿ. ಈಗ 1 ನಿಮಿಷ ಇಲ್ಲ ಮಾತಾಡಿದ್ರೆ
ಧ್ವನಿ ಯಾಕ್ರಿ ಅವ್ರು ಕೇಳ್ತಿದ್ದಾರೆ ಧ್ವನಿ ಅವ್ರು ಯಾಕೆ ನಾವು ಬಿಟ್ಟಿದ್ದೀವಿ ನಾವು ಕೂತ್ಕೊಂಡು ಎಲ್ರಿಗೂ ಬರೋದು ನೀವು ಅದೇನೋ ಹೇಳಿರಲ್ಲ ಆ ತರ ಮಾತನಾಡ್ಬಿಟ್ರೆ ಸಭೆ ಹೋಗುತ್ತೆ ವಿಷಯ ಕೇಳಕ್ಕಾಗಲ್ಲ ಇದು ವ್ಯವಸ್ಥೆ ಅಣ್ಣ ನೀವು ನಮ್ಮ ಜಾಗದಲ್ಲಿ ಇದ್ರು ವೈಯಕ್ತಿಕವಾಗಿ ವ್ಯವಸ್ಥೆ ಇದೆ ಸಮಸ್ಯೆ ಮಾಡಿದ್ದಾವೆ ಕೇಳಕ್ ಬಂದಿದ್ದೀವಿ ನೀವು ಹೇಳಿ ನಮ್ಮ ಕೈಲಾಗ ನಾವು ಮಾಡ್ತೇವೆ ಇಲ್ಲ ಅಂತ ಹೇಳಕ್ಕಾಗಲ್ಲ ನಾವು ಹಣ ಹೇಳಿರೋದು ಬಟ್ ನೀವು ಹಂಗೇನೋ ಏನ್ ತಿಂದು ಬಂದಿದ್ದೀರಾ ಅಂದ್ರೆ ನಾನು ಇಡ್ಲಿ ಅನ್ನ ಸಾಂಬಾರೇ ತಿಂದು ಬಂದಿರೋದು. ಸರ್ಕಾರದ ನಿರ್ದೇಶನದ ಪ್ರಕಾರ ಸೆಪ್ಟೆಂಬರ್ 2023 ನಂತರ ರೈತರು ಯಾರು ಕೃಷಿ ಪಂಪ್ ಸೆಟ್ಗಳನ್ನ ಕೃಷಿ ಬಾವಿಗಳನ್ನ ಕೊರಿಸ್ತಾರೆ ಅವುಗಳನ್ನ ಈಗಿರೋ ಕಾನೂನು ಪ್ರಕಾರ ಸ್ವಯಂ ನಿರ್ವಹಣಾ ಯೋಜನೆ ಅಡಿ ಮಾಡ್ಕೊಳ್ಬೇಕು ಅನ್ನೋದಿದೆ. ಅದ್ರ ಬಗ್ಗೆ ಮತ್ತೊಂದು ಸ್ವಲ್ಪ ಕ್ಲಾರಿಫಿಕೇಷನ್ನ ನಾವು ಇಂಧನ ಇಲಾಖೆಗೆ ಬರೆದಿದ್ದೇವೆ. ಅದು ಬಂದ ನಂತರ ಅದು ಸರ್ ಎಲ್ಲಾರ ಆ ಥರ ಬಂದಿದೆಯಾ ಎಲ್ಲಾರ 174 2012 ಅಲ್ಲೇನು ಕೊಡಬೇಡಿ ಅಂತ ಹೇಳಿದ್ರು ಸರ್. ನಾವು ಸಂಬಂಧಪಟ್ಟಾಗಿದೆ ಲೆಕ್ಕ ಬಂದು ಎ ಸಿ ಅಂತ ಹೇಳಿದ್ರೆ ಅಷ್ಟೇ ನಾವು ಜಿಟ್ಟು ಇದು ಮೂಲಭೂತ ಸೌಕರ್ಯ ಆದ್ರೂ ವಿದ್ಯುತ್ ಸಂಪರ್ಕ ಈ ವಿಚಾರದಲ್ಲಿ ಕಂದಾಯ ಆ ಇದರಲ್ಲಿ ನಮಗೆ ಸ್ಪಷ್ಟವಾದ ನಿರ್ದೇಶನ ಬರೋ ತನಕ ಯಥಾಸ್ಥಿತಿ ಕಾಪಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಕರೆಂಟ್ ಬಿಲ್ ಎಲ್ಲನೂ ಇದು ರಿಕ್ವೈರ್ ಮಾಡ್ತಿರಲ್ಲ ಅದು ಯಾವ ರೀತಿ ಇದು ಮಾಡ್ಕೊತೀರ ಯಾವ ರೀತಿ ಬಳಸ್ಕೊತೀರಾ ಅದನ್ನ ಸಪ್ರೇಟಾಗಿ ಇಡ್ತೀರಾ? ಇಲ್ಲ ಅದು ನಮ್ಮ ಇದಕ್ಕೆ ಹೋಗ್ಬೋದು. ಈಗ 174 ಜಾಗ ರೀ ಅದು ಕೋರ್ಟಲ್ಲಿ ಒಂದು ಅದೇ ಈಗ ಹೇಳಿದ್ದು ಒಂದು ಅದೇನು ಡೈರೆಕ್ಷನ್ ಬಂದಿದೆಯಾ ಅಂತ ಅಕ್ರಮ ಅಂತ ಅನ್ನಿಸ್ತಾ ಇಲ್ವಾ? ಅಲ್ಲ ನೋಡಿ ಇಲ್ಲಿ ಏನಾಗುತ್ತೆ ಮೂಲಭೂತ ಸೌಕರ್ಯ ಅಂತ ಒಂದು ಕರೆಂಟ್ ಇದೆ, ಕರೆಂಟು ಮತ್ತೆ ನೀರು ಇವು ಒಂದು ಮನೆ ಕಟ್ಟಕ್ಕೆ ಬಿಟ್ಟು ಸೌಕರ್ಯ ಅಂತ ಬರುತ್ತೆ. ಮನೆ ಕಟ್ಟಕ್ಕೆ ಬಿಡ್ತೀವಲ್ಲ ಅಲ್ಲಿ ವೈಲೇಟ್ ಆದಂಗೆ ಬೇಡ ನೀವು ರೆಕಾರ್ಡ್ ಮಾಡಿ